ನಮಸ್ಕಾರ ಸ್ನೇಹಿತರೆ, ನಾನೀಗ ತುಮಕೂರು ಜಿಲ್ಲೆಯ ಸಿ ಎನ್ ದುರ್ಗದ ತೋವಿನಕೆರೆ ಅನ್ನೋ ಗ್ರಾಮದಲ್ಲಿದ್ದೀನಿ. ನೀವು ನೋಡ್ತಿರ್ಬೋದು, ತೋವಿನಕೆರೆಯಲ್ಲಿ ಶ್ರೀರಾಮನ ದೇವಸ್ಥಾನ. ಆದರೆ ಈಗಿನ ಜನಕ್ಕೆ ಇದು ಶ್ರೀರಾಮನ ದೇವಸ್ಥಾನ. ಆದರೆ ಈ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥವನು ನಮ್ಮೆಲ್ಲರ ಆರಾಧ್ಯ ದೈವ ಗಂಡುಗಲಿ ಕುಮಾರರಾಮ. ಆದರೆ ಕಾಲಾನಂತರದಲ್ಲಿ ಕುಮಾರರಾಮನ ಇತಿಹಾಸ ಮರೆಯಾಗಿ ಮುಸುಕಾಗಿ ಈಗ ಅಯೋಧ್ಯೆಯ ರಾಮನಾಗಿ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ನಿಜಕ್ಕೂ ಕುಮಾರರಾಮ ಇವತ್ತು ಉತ್ತರದಲ್ಲಿ ಶ್ರೀರಾಮ ಆದರೆ ದಕ್ಷಿಣದಲ್ಲಿ ಕುಮಾರರಾಮ. ಇವತ್ತು ಎಲ್ಲ ದೇವಸ್ಥಾನಗಳನ್ನು ನೋಡ್ತಾ ಇದ್ದೀನಿ, ಅಲ್ಲೆಲ್ಲ ಶ್ರೀರಾಮನ ಸೀತಾ ರಾಮ ಲಕ್ಷ್ಮಣ ಸೀತೆಯ ಸ್ಟ್ಯಾಚ್ಯುಗಳನ್ನು ಹಾಕ್ಕೊಂಡು ಇವತ್ತು ಕುಮಾರರಾಮನ ಮರೆಯುವಂಥ ಕೆಲಸ ಆಗ್ತಾಯಿದೆ. ಆ ಕಾರಣಕ್ಕಾಗಿ ಒಂದಿಷ್ಟು ದೇವಸ್ಥಾನಗಳಿಗೆ ಅಡ್ಡಾಡಬೇಕಂತ ಇವತ್ತು ಈ ತೋವಿನಕೆರೆಯಲ್ಲಿರುವ ರಾಮದೇವ್ರ ದೇವಾಲಯಕ್ಕೆ ಬನ್ನಿ ಆ ದೇವರನ್ನು ದರ್ಶನ ಮಾಡಿಸ್ತೀನಿ. ಹಾಗೆ ಅವರಿಗೂ ಒಂದಿಷ್ಟು ಕುಮಾರರಾಮನ ಕುರಿತಾದಂಥ ಮಾಹಿತಿಯನ್ನು ಕೊಡ್ತೀನಿ. ಮಾತಾಡಿ. ತೋವಿನಕೆರೆ ಇಲ್ಲಿ ನಮ್ಮದು ಕುರಿಹಳ್ಳಿ ನೇಟಿವು. ನಮ್ಮ ಶ್ರೀರಾಮ ದೇವರು ಮಕ್ಕಳು ನಾವು ಇಲ್ಲಿ ವಾಲ್ಮೀಕಿ ಸಮುದಾಯ ಏನು ನಾವು ಮುಚ್ಚಲಾರು ನಮ್ಮ ಸಮುದಾಯದಲ್ಲಿ ಗುಂಪು ಇದೆ. ನಾವು CST ಪಾಳ್ಯ, ತೋವಿನಕೆರೆ, ಕುರಿಹಳ್ಳಿ ಮೂರೂರು ಅಣ್ಣತಮ್ಮದಿರು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಶ್ರೀರಾಮ ದೇವರು ಮೂಲ ನಮಗೆ ದೊಡ್ಡೇರಿ ಅಂತ ನಮ್ಮ ತಾತ ಮುತ್ತಾತರ ಕಾಲದಾಗೆ ಏನೋ ಅಣ್ಣತಮ್ಮದಿರು ಬಿಟ್ಟು ಮಾಡಿರೋ ಅಂತೇಳಿ ಇಲ್ಲಿ ರೂಪಿಸ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ನಾವು ಇಷ್ಟು ದೊಡ್ಡ ಗ್ರಾಮದಲ್ಲಿ ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ದೇವಸ್ಥಾನ ಕಟ್ಟಿ ಎಲ್ಲ ಸಹಕಾರದಿಂದ ಗ್ರಾಮಸ್ಥರು ಮೇನ್ ಇಲ್ಲೇ ಅಣ್ಣತಮ್ಮದಿರೇ ನಮ್ಮ ಕಮಿಟಿ ಇದರಿಂದಾನೆ ಅಣ್ಣತಮ್ಮದಿರು ಇದರಲ್ಲೇ ಒಳಪಟ್ಟು ಇದನ್ನು ಏನು ಅಭಿವೃದ್ಧಿ ಆಗಲಿ ಪೂಜಾ ಕೈಂಕರ್ಯ ಮತ್ತೊಂದು ಎಲ್ಲ ನಮ್ಮ ಅಣ್ಣತಮ್ಮತನದ ಇದರಲ್ಲೇ ನಾವು ಕಮಿಟಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಒಂದು 8-9 ಕಿಲೋಮೀಟರ್ ಆಗುತ್ತೆ. ಸಿರಾ ತಾಲೂಕು ಏನ್ರಿ ಅದು? ಸಿರಾ ತಾಲೂಕು. ಇದು ಕೊರಟಗೆರೆ ತಾಲೂಕು. ಅಲ್ಲಿ ಆಲ್ದೊಡ್ಡೇರಿ ಏನ್ರಿ? ಆಲ್ದೊಡ್ಡೇರಿ. ಅಲ್ಲಿ ಮೂಲ ನಿಮ್ದು? ಮೂಲ ದೇವ್ರು ಇದ್ದಿದ್ದು. ದೇವ್ರು ಇದ್ದಿದ್ದು. ನೀವು ಅಣ್ಣತಮ್ಮ ನಾವು ಮೂಲ ಇಲ್ಲೇ, ನಮ್ಮ ವಂಶಸ್ತ್ರ ಎಲ್ಲ ಮೂಲ ವಾಸ ಇಲ್ಲೇ. ದೇವರು ನಮಗೆ ಇದ್ದಿದ್ದು ಅಲ್ಲೇ ಅಂತ ನಮ್ಮ ಅಪ್ಪರು ನಮ್ಮ ತಾತಿರು ಹೇಳ್ತಿದ್ದು. ಮೂರ್ ತಲೆಯಿಂದ ಅಲ್ಲೇ ಅವರು ಬಿಟ್ಟು ಮಾಡಿರುವಂತ ಒಂದು ಇದಕ್ಕೋಸ್ಕರ ನೀವು ಮತ್ತೆ ಸಪರೇಟ್ ಆಗಿ ಇಲ್ಲಿ ರಾಮದೇವ್ರ ಇಲ್ಲೇ ದೇವಸ್ಥಾನ ಮಾಡ್ಕೊಂಡು ಇಲ್ಲೇ ರೂಢಿಸ್ಕೊಂಡು ನಮ್ಗೇನೋ ದೇವರು ಒಂದು ಗುರುತು ಕೊಟ್ಟೈತೆ ಅಂತ ಹೇಳ್ಬಿಟ್ಟು ಆ ಗುರುತು ಏನೋ ನಾಮ ಇದು ಅಂತ ನಮ್ಮ ಅಪ್ಪರು ನಮ್ಮ ತಾತರ ಹೇಳೋದು. ಶಂಕು ಏನೋ ಕೊಟ್ಟಿತ್ತು ಅಂತ. ಈಗ ಎಷ್ಟು ದೊಡ್ಡದ ಮಟ್ಟದಲ್ಲಿ ದೇವಸ್ಥಾನ ಆಗಿದೆ? ದೇವಸ್ಥಾನ ಇಲ್ಲಿ ಗುಡ್ಲು ಕಟ್ಟಿ ಪೂಜೆ ಮಾಡ್ಕೊಂಡು ಆಮೇಲೆ ಗುಡಿ ಕಟ್ಟಿ ಹಿಂಗೆ ಎಲ್ಲ ಅದು ದೇವಸ್ಥಾನ ಹಳೇದಾಗಿತ್ತು. ತಿರ್ಗಾ ಕಿತ್ತು ದೊಡ್ಡ ದೇವಸ್ಥಾನ ಚೆನ್ನಾಗಿ ಮಾಡ್ಬೇಕಂತ ನಾವೇ ನಮ್ಮ ಕಮಿಟಿ ಕಲ್ ಮಂಟಪ ಇತ್ತು ಮೊದಲು. ನಮ್ಮರೇ ನಮ್ಮ ಮೂಲ ನಮ್ಮ ವಂಶಸ್ತ್ರ ಇದಕ್ಕೆ ಪೂಜೆ. ಇತ್ತೀಚೆಗೆ ದೇವಸ್ಥಾನ ಹೊಸದಾಗಿ ಕಟ್ಟಿದ್ಮೇಲೆ ಬೇರೆ ಬ್ರಾಹ್ಮಣರು ಅಂದ್ರೆ ನಾಯಕ ಸಮುದಾಯದವರೇ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ವಂಶಸ್ತ್ರೇ ನಮ್ಮ ನಾಯಕರೇ ಇದಕ್ಕೆ ಪೂಜೆ ಮಾಡ್ತಾ ಇದ್ರೆ ಈಗ ಬೇರೆ ನಮ್ಮ ಅಪ್ಪರು ಎಲ್ಲ ಮಾಡೋರು. ಇತ್ತೀಚೆಗೆ ನಾವು ಬೇರೆ ಬ್ರಾಹ್ಮಣರು ಇದರಲ್ಲಿ ಮಾಡಿಸ್ಬೇಕು ಅವರ ಇದು ಅಂತ ಹೇಳಿ ಬ್ರಾಹ್ಮಣರ ಕೈಲಿ ಮಾಡಿಸ್ತಾ ಇದ್ದೀವಿ.